ಕರ್ಣ ಧಾರಾವಾಹಿಯಲ್ಲಿ ಕರುಣಾನಿಧಿ ಲವ್ ಮಾಡಿದ್ರು. ಇವರಿಬ್ಬರು ಒಂದಾಗೋ ಟೈಮ್ಗೆ ಕರ್ಣ ನಿತ್ಯ ಮದುವೆ ನಾಟಕ ಮಾಡೋ ಹಾಗೆ ಆಯಿತು. ಇನ್ನೊಂದು ಕಡೆ ನಿತ್ಯ ಕೂಡ ತೇಜಸ್ ಮಗುವಿಗೆ ತಾಯಿಯಾಗಿದ್ದಳು. ತಂಗಿ ನಿಧಿ ಪ್ರೀತಿ ಕತೆ ಗೊತ್ತಾಗೋ ಟೈಮ್ ಬಂದಾಗ ಆತ ತೇಜಸ್ ಕೂಡ ಇನ್ನೊಂದು ಮದುವೆಯಾಗಿದ್ದು. ಇದರ ನಡುವೆ ನಿತ್ಯ ನಾಪತ್ತೆ ಆಗಿದ್ದಾಳೆ. ಹಾಗಿದ್ರೆ ಇಲ್ಲಿಗೆ ನಿತ್ಯ ಪಾತ್ರ ಮುಗಿತಾ? ಏನಿದು ವಿಚಾರ? ಸೀರಿಯಲ್ ಕಥೆಯಾದರೂ ಏನು ಅಂತ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಅದಕ್ಕೂ ಮುನ್ನ ನೀವು ಕೂಡ ಕರ್ಣ ಸೀರಿಯಲ್ ವೀಕ್ಷಕರಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೊನೆಗೂ ನಿಧಿ ಕರ್ಣ ಮದುವೆಯಾಗಿದೆ. ಕರ್ಣನ ಮನೆಯಲ್ಲಿ ಸಾವಿರ ಸಮಸ್ಯೆ ಇದ್ದು ಇದನ್ನು ಬಗೆಹರಿಸುವತ್ತ ಕತೆ ಸಾಗುತ್ತಿದೆ. ಒಟ್ನಲ್ಲಿ ಇವರಿಬ್ಬರ ಮೇಲೆ ಕತೆ ಹೋಗುತ್ತಿದೆ. ನಿತ್ಯ ತೇಜಸ್ ಮದುವೆ ಮಂಟಪದಿಂದ ತೇಜಸ್ ಓಡಿ ಹೋದ್ಮೇಲೆ ನಿತ್ಯ ಬದುಕೆ ಬದಲಾಗಿತ್ತು. ಈಗ ಕರ್ಣ ನಿಧಿ ಮದುವೆಯಾದ ಮೇಲೆ ನಿತ್ಯ ಬಗ್ಗೆ ಸ್ವಲ್ಪವೂ ಮಾತಿಲ್ಲ. ನಿತ್ಯ ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಇವಳ ಕತೆ ಏನು? ಪ್ರೆಗ್ನೆಂಟ್ ಲೇಡಿ ಬಗ್ಗೆ ಯಾರು ಏನು ಮಾತನಾಡುತ್ತಿಲ್ಲ. ಒಂದ್ ಕಡೆ ಶಾಂತಿಯನ್ನ ತೋರಿಸಿದರೂ ಕೂಡ ನಿತ್ಯಾಳನ್ನ ಮಾತ್ರ ತೋರಿಸುತ್ತಿಲ್ಲ. ನಿಧಿ ಹಾಗೂ ಕರ್ಣನ ಮದುವೆ ಬಳಿಕ ಇವಳ ಸುದ್ದಿಯೇ ಇಲ್ಲ. ನಮ್ರತಾ ಗೌಡ ಅವರು ಕರ್ಣ ಧಾರಾವಾಹಿಯಿಂದ ಹೊರಗಡೆ ಬಂದ್ರ ಅಥವಾ ಸೀರಿಯಲ್ನಿಂದ ಬ್ರೇಕ್ ತಗೊಂಡಿದ್ದಾರೆ ಎಂಬ ಬಗ್ಗೆ ಮಾಹಿತಿ ಇಲ್ಲ. ನಟಿ ನಮ್ರತಾ ಗೌಡ ಕೂಡ ಈ ಬಗ್ಗೆ ಮಾತನಾಡಿಲ್ಲ. ಹಾಗಾದ್ರೆ ಮುಂದೆ ಏನು? ನಿತ್ಯ ಟ್ರ್ಯಾಕ್ ಪ್ರಸಾರ ಆಗಲಿದೆಯಾ ಅಥವಾ ಕರುಣಾನಿಧಿ ಮೇಲೆ ಕತೆ ಸಾಗುತ್ತದೆ ಎಂದು ಕಾದು ನೋಡಬೇಕಿದೆ. ಇನ್ನು ಇದುವರೆಗೂ ನಿತ್ಯ, ನಿಧಿ ಹಾಗೂ ಕರ್ಣ ನಡುವೆ ಪ್ರೀತಿ, ತ್ಯಾಗ, ಹೋರಾಟದ ಕತೆ ನಡೀತಾ ಇತ್ತು. ಆದರೆ ಈ ನಿಧಿ ಕರ್ಣ ಮದುವೆ ಬಳಿಕ ನಿತ್ಯ ಪಾತ್ರ ಕೊನೆಗೊಂಡಂತೆ ಭಾಸವಾಗುತ್ತಿದೆ. ರಮೇಶ್ನ ಅಡಿ ಕುತಂತ್ರದ ನಾಟಕದಿಂದ ತೇಜಸ್ ದೂರವಾಗಿದ್ದ. ಆದರೆ ಕೆಲವು ದಿನಗಳ ಹಿಂದೆಯಷ್ಟೇ ತೇಜಸ್ ವಾಪಸ್ ಬಂದು ಬೇರೆ ಮದುವೆ ಆಗಿದ್ದೀನಿ ಅಂತ ಹೇಳಿಕೊಂಡಿದ್ದಾನೆ. ಆದರೆ ಇದ್ದಾಗ ಮೇಲೆ ನಿತ್ಯ ನಾಪತ್ತೆಯಾಗಿದ್ದಾಳೆ. ಯಾವುದೇ ಅಂತ್ಯ ಕೊಡದೆ ಪಾತ್ರವನ್ನು ಅಂತ್ಯ ಮಾಡಿದ್ರ ಅನ್ನೋ ಅನುಮಾನ ಕೂಡ ಶುರುವಾಗಿದೆ. ರಮೇಶ್ಗೆ ಈಗಾಗಲೇ ಕರ್ಣ ಹಾಗೂ ನಿತ್ಯ ಮೇಲೆ ದ್ವೇಷ ಇದೆ. ಮಗನ ಯಶಸ್ಸನ್ನು ಅವನು ಎಂದಿಗೂ ಸಹಿಸೋದಿಲ್ಲ. ಕರ್ಣ ಬೀದಿಯಲ್ಲಿ ಸಿಕ್ಕ ಮಗ ಎಂದು ಅವನು ಭಾವಿಸಿದ್ದಾನೆ. ಆದರೆ ಕರ್ಣನೇ ಅವನ ನಿಜವಾದ ಮಗ ಎಂಬ ವಿಷಯ ಇನ್ನೂ ಕೂಡ ಆತನಿಗೆ ತಿಳಿದಿಲ್ಲ. ಆ ವಿಚಾರ ತಿಳಿದ ಬಳಿಕ ಕತೆ ಮತ್ತಷ್ಟು ರೋಚಕಗೊಳ್ಳುವ ಸಾಧ್ಯತೆ ಇದೆ. ಇದೀಗ ಕಥೆಯಲ್ಲಿ ಹೊಸ ಲೇಡಿ ವಿಲನ್ ಒಬ್ಬರ ಪ್ರವೇಶವಾಗುತ್ತಿದೆ. ಇವರು ತಾತನ ಎರಡನೇ ಪತ್ನಿ ಅಥವಾ ಮಗಳಿರಬಹುದು ಎಂಬ ಗುಮಾನಿ ಇದೆ. ಆದರೆ ರಮೇಶನ ಮೊದಲ ಪತ್ನಿ ಅಥವಾ ಕರ್ಣನ ತಾಯಿ ಎಂದು ಹೇಳಲಾಗುತ್ತಿದೆ. ಸದ್ಯಕ್ಕೆ ಇವರ ಮುಖವನ್ನ ತೋರಿಸಲಾಗಿಲ್ಲ. ಹೊಸ ಲೇಡಿ ವಿಲನ್ ಎಂಟ್ರಿಯಿಂದ ಧಾರಾವಾಹಿಯಲ್ಲಿ ಹೊಸ ಟ್ವಿಸ್ಟ್ ಸಿಗಲಿದ್ದು ಪ್ರೇಕ್ಷಕರಲ್ಲಿ ಮತ್ತಷ್ಟು ಕುತೂಹಲ ಹೆಚ್ಚಳವಾಗಿದೆ. ಇನ್ನು ನಿತ್ಯ ಪಾತ್ರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.